जस्ट 30 सेकंड। हाँ मैडम जी, कमाल की टाइमिंग है आपकी। बस अभी नेटवर्क में आया और आपका फोन आ गया। अरे कहाँ है, सुबह से अब जाके फोन लगा है, कब से ट्राई कर रहे हैं। अच्छा, ऐसी क्या इमरजेंसी है? आपको वैलेंटाइंस डे विश करना था। हाँ तो करिए ना। हैप्पी वैलेंटाइंस। जल्दी वापस आऊंगा और उसके बाद मनावेंगे वैलेंटाइन। हेलो ಸರಿಯಾಗಿ 30 ಸೆಕೆಂಡ್ನ ಈ ವಿಡಿಯೋ ನೋಡಿದ್ರೆ ನನ್ನಂಥ ಎಷ್ಟೋ ದೇಶಭಕ್ತರ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟೇ ಅಲ್ಲ, ರಕ್ತದ ಕಣವು ಬಿಸಿ ಆಗುತ್ತೆ. ಇವತ್ತು ನಮಗೆಲ್ಲ ವ್ಯಾಲೆಂಟೈನ್ಸ್ ಡೇ. ಆದರೆ ಸರಿಯಾಗಿ 7 ವರ್ಷದ ಹಿಂದೆ ಫೆಬ್ರವರಿ 14, 2019ರಂದು 40 ಸೈನಿಕರು ವೀರ ಮರಣವನ್ನು ಒಪ್ಪಿದಂತಹ ದಿನ. ಈ ದಿನವನ್ನು ಭಾರತೀಯರು ಬ್ಲ್ಯಾಕ್ ಡೇ ಅಂತ ಆಚರಣೆ ಮಾಡ್ತಾರೆ. ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಗಳ ಆತ್ಮಾಹುತಿ ಬಾಂಬ್ ದಾಳಿಗೆ ಅಂದು 40 ವೀರ ಸೈನಿಕರು ವೀರ ಮರಣವನ್ನು ಒಪ್ಪಿದರು. ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಸೇನೆಯ ವಾಹನದಲ್ಲಿ ಹೋಗ್ತಾ ಇದ್ದಂಥ ಯೋಧರು ಕ್ಷಣಾರ್ಧದಲ್ಲಿ ಜೀವ ಕಳೆದುಕೊಳ್ತಾರೆ. ಪುಲ್ವಾಮಾ ಭಯೋತ್ಪಾದಕ ದಾಳಿಯಾಗಿ 7 ವರ್ಷಗಳು ಕಳೆದಿರ್ಬೋದು, ಆದರೆ ದುಃಖ ಮತ್ತು ನೋವು ಜನರ ಮನಸ್ಸಿನಲ್ಲಿ ಇನ್ನೂ ಹಸಿಯಾಗಿದೆ. ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದು ಸರಿಯಾಗಿ 12 ದಿನಗಳ ನಂತರ ಫೆಬ್ರವರಿ 25 ತಡರಾತ್ರಿಯಲ್ಲಿ ಭಾರತ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ವೈಮಾನಿಕ ದಾಳಿ ನಡೆಸುತ್ತೆ. 40 ವೀರ ಯೋಧರನ್ನ ಬಲಿ ತೆಗೆದುಕೊಂಡ ಪಾಕಿಸ್ತಾನಿಯರನ್ನ ಭಾರತೀಯ ವೀರ ಸೇನೆಯ ವೈಮಾನಿಕ ದಾಳಿಯಲ್ಲಿ ಸುಮಾರು 300 ಪಾಕಿಸ್ತಾನಿ ಭಯೋತ್ಪಾದಕರನ್ನ ಹುಡುಕಿ ಹೊಸಕಿ ಹಾಕುತ್ತೆ. ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ವೀರ ಮರಣವನ್ನು ಒಪ್ಪಿದ 40 ಸೈನಿಕರನ್ನ ಸ್ಮರಿಸಿಕೊಳ್ಳದೆ ನಿಜವಾದ ವ್ಯಾಲೆಂಟೈನ್ಸ್ ಡೇ. ಜೈ ಹಿಂದ್, ಜೈ ಜವಾನ್.